ಆಧ್ಯಾತ್ಮಿಕ ವ್ಯಕ್ತಿತ್ವ ಕುರಿತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಕಾರಣ ಏನಂದರೆ, ನಾನೊಂದು ವ್ಯಕ್ತಿತ್ವ ದರ್ಪಣ ಅನ್ನುವ ಪುಸ್ತಕ ಬರೆದೆ. ಅದರಲ್ಲಿ ಆಧ್ಯಾತ್ಮಿಕ ವ್ಯಕ್ತಿತ್ವ ಕೂಡ ತುಂಬ ಮುಖ್ಯ ಅಂತ ಬರೆದಿದ್ದೇನೆ. ಅದರಲ್ಲಿ 3 ಅಂಶಗಳನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು, ಬೀಯಿಂಗ್ ಗುಡ್ ಆ್ಯಂಡ್ ಡೂಯಿಂಗ್ ಗುಡ್. ಏನಂದರೆ, ನಾನು ಒಳ್ಳೆಯವನಾಗಿರೋದು ಮತ್ತು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದು. ಎಷ್ಟು ಚೆನ್ನಾಗಿರುತ್ತಲ್ಲ. ಅಂದರೆ ಒಂಥರ ನಾನು ಯಾವಾಗಲೂ ಒಂದು ರೀತಿ ಆ ಪಾಸಿಟಿವ್ ಬಣ್ಣನೇ ನನಗೆಲ್ಲ ಕಾಣಿಸ್ತಾ ಇರುತ್ತೆ. ಎಲ್ಲರಲ್ಲಿ ಒಂದು ಒಳ್ಳೆತನನೇ ನನಗೆ ಕಾಣಿಸ್ತಾ ಇರುತ್ತೆ. ಅಂದರೆ ನಾನು ಆರಂಭ ಯಾವಾಗಲೂ ಮಾಡಬೇಕಾದ್ರೆ ನನಗೆ ಒಳ್ಳೆಯದೇ ಕಾಣಬೇಕು. ಓಕೆ ಸ್ನೇಹಿತರೆ, ಬೀಯಿಂಗ್ ಪಾಸಿಟಿವ್ ಯಾಕಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ? ನಿಮಗೆಲ್ಲ ಗೊತ್ತು, ಒಂದು ಜೀವನ ಅಂದಮೇಲೆ, ಬದುಕು ಅಂದಮೇಲೆ ಎಲ್ಲ ಕಾಲದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ನಾನು ಯಾವುದು ಭಾಗ ಆಗಬೇಕು? ಸಕಾರಾತ್ಮಕ ವ್ಯಕ್ತಿ ಆಗಬೇಕಾ, ನಕಾರಾತ್ಮಕ ವ್ಯಕ್ತಿ ಆಗಬೇಕಾ? ನೀವೆಲ್ಲರೂ ಸಕಾರಾತ್ಮಕ ವ್ಯಕ್ತಿ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಕಾರಣ ಏನಂದರೆ, ನಮ್ಮ ಬದುಕಿನಲ್ಲಿ ಯಾವಾಗ ನಾವು ಸಕಾರಾತ್ಮಕವಾದ ಆಲೋಚನೆಗಳನ್ನೇ ಮಾಡ್ತಾ ಇರ್ತೇವೆ, ಲಾ ಆಫ್ ಅಟ್ರಾಕ್ಷನ್, ನನಗೇನು ಬೇಕೋ ಅದನ್ನು ಆಕರ್ಷಿಸುವ ಒಂದು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ನಾನಾಗ್ತೀನಿ. ಆಯಸ್ಕಾಂತೀಯ ವ್ಯಕ್ತಿತ್ವ ನನ್ನದಾಗ್ತದೆ. ಸ್ನೇಹಿತರೆ, ಯಾವಾಗಲೂ ಸಕಾರಾತ್ಮಕವಾಗಿ ಇರಿ. ಸರ್, ಏನು ಸರ್, ವಾಟ್ ಈಸ್ ಪಾಸಿಟಿವ್ ನೆಗೆಟಿವ್ ಅಂದರೆ, ಒಂದು ರೋಸ್ ಉದಾಹರಣೆ ಕೊಡ್ತಾನೆ, ಗುಲಾಬಿ ಹೂವು. ನಕಾರಾತ್ಮಕವಾದ ವ್ಯಕ್ತಿ ಹೇಳ್ತಾನಂತೆ, ಈ ಒಂದು ಗುಲಾಬಿ ಹೂವಿನ ಕೆಳಗಡೆ ಮುಳ್ಳಿದೆಯಲ್ಲ ಅಂತ ಹೇಳ್ತಾನಂತೆ. ಅದೇ ಸಕಾರಾತ್ಮಕವಾದ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂ ಇದೆಯಲ್ಲ ಅಂತಾನೆ. ನೋಡುವ ರೀತಿ ನಮ್ಮ ಬದುಕನ್ನೇ ಬದಲಾಯಿಸುತ್ತವೆ. ಸಕಾರಾತ್ಮಕ ವ್ಯಕ್ತಿ ನೀವಾಗಬೇಕು, ಆಗ ನೀವೊಬ್ಬ ಶಕ್ತಿ ಆಗ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ನಾವೆಲ್ಲ ಹ್ಯೂಮನ್ ಬೀಯಿಂಗ್, ಬಟ್ ಆಗಬೇಕಾಗಿರೋದೇನು? ಬೀಯಿಂಗ್ ಹ್ಯೂಮನ್. ನಾವೊಬ್ಬ ಮನುಷ್ಯ ಆಗಬೇಕು. ಮತ್ತೊಬ್ಬ ಮನುಷ್ಯನಿಗೆ ಮನುಷ್ಯತ್ವದ ರೀತಿ ನೀತಿಗಳನ್ನು, ಮಾನವೀಯತೆಯ ಅಂಶಗಳನ್ನು, ಗುಣಗಳನ್ನು ನಾವು ಅಳವಡಿಸಿಕೊಂಡು ಮತ್ತೊಬ್ಬರಿಗೆ ಉಣಬಡಿಸಬೇಕು. ನೀವು ಮನುಷ್ಯರಾಗಿದ್ದುಕೊಂಡು ಮೃಗೀಯರಂತೆ, ರಾಕ್ಷಸರಂತೆ ವರ್ತಿಸುತ್ತಿದ್ದರೆ ಏನು ಬಂತು? ಸ್ನೇಹಿತರೆ, ಹೊಂದಾಣಿಕೆ ಜೊತೆಗೆ ಆರ್ಟ್ ಆಫ್ ಗಿವಿಂಗ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನನಗೆ ಬರಬೇಕು ಲಾವ್ ಅಂತ ಅಷ್ಟೇ ಅಲ್ಲ, ಲೆಟ್ ಮಿ ಗಿವ್ ಸಮಥಿಂಗ್ ಟು ದ ಸೊಸೈಟಿ. ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನುವ ವಿಚಾರಗಳನ್ನು ಇಟ್ಕೊಳ್ಳಿ. ನಿಮ್ಮ ಯಾವ ದೇವರು, ದಿಂಡ್ರು, ಯಾವುದು ನಿಮ್ಮ ಧರ್ಮ, ಅದರದ್ದು ನೀವು ಆಚರಿಸ್ಕೊಳ್ಳಿ. ಅದರಲ್ಲಿ ನೀವು ಸಂತೋಷ, ತೃಪ್ತಿ ಕಾಣಿ. ಬಟ್ ನಾನು ಹೇಳಿದ ಈ 3-4 ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ವ್ಯಕ್ತಿತ್ವ ದರ್ಪಣ ಕೃತಿಯನ್ನು ಓದಿದಾಗ ಈ 6 ಅಂಶಗಳ ಮಹತ್ವ ಗೊತ್ತಾಗ್ತದೆ ನಿಮಗೆ. ಮಿರರ್ ಟು ಯುವರ್ ಪರ್ಸನಾಲಿಟಿ. ಓಕೆ, ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ ಇಂಗ್ಲೀಷ್ನಲ್ಲಿ ಕೂಡ ಅಮೆಝಾನ್ನಲ್ಲಿ ನನ್ನ ಈ ಪುಸ್ತಕ ಸಿಗ್ತದೆ ಅಂತ ಹೇಳ್ತಾ, ನೀವೆಲ್ಲರೂ ಉತ್ತಮ ವ್ಯಕ್ತಿಗಳೇ. ಅದನ್ನು ನಾವು ಗುರುತಿಸ್ಕೋಬೇಕಷ್ಟೆ. ಪರಿಸ್ಥಿತಿ, ಸನ್ನಿವೇಶ ಹೇಗೋ ಮಾಡಿಸಿರುತ್ತೆ, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್. ದೆನ್ ನಿಮ್ಮ ಸ್ಪಿರಿಚುವಲ್ ಪರ್ಸನಾಲಿಟಿ ಅಂತ ಏನು ಹೇಳ್ತೇವೆ ಅದನ್ನು ಗುರುತಿಸ್ಕೊತೀರಿ. ನಿಜ ಹೇಳ್ಬೇಕಂದ್ರೆ ನೀವೇ ದೇವರಾಗ್ಬಿಡ್ತೀರಾ ಕಣ್ರೆ. ಓಕೆ, ಯು ಕ್ಯಾನ್ ಸಿ ಎ ಗಾಡ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಆ ದೇವರನ್ನು ನೋಡೋದಕ್ಕೆ ಬೇರೆಯವರಿಗೆ ಸಾಧ್ಯ ಆಗ್ತದೆ. ಅಂಥ ದೇವರುಗಳು ನೀವಾಗಿ ಅಂತ ನಾನು ಕೇಳ್ತಾ ಇದ್ದೇನೆ. ನನಗೊಂದ್ಸರಿ ದೇವರೇನೇ ಕೇಳ್ದಂಗಾಗಿ, ದೇವ್ರ ಪ್ರತ್ಯಕ್ಷ ಆಗಿ ಹೇಳ್ದಂಗಾಯ್ತು. ಏನು ಗೊತ್ತಾ ಜಯಪ್ರಕಾಶ್, ನಾನು ಇಲ್ಲಿ ಹಸಿವು ಕೊಟ್ಟುಬಿಟ್ಟಿದ್ರೆ ಎಲ್ಲರೂ ಹೋಗ್ಬಿಟ್ಟು ಟಾಪಲ್ಲಿ ಇದ್ಬಿಡೋರು ಜಯಪ್ರಕಾಶ್, ಬೇರೆ ಕೆಲಸ ಮಾಡೋಕ್ಕೆ ಯಾರೂ ಇರ್ತಾ ಇರಲಿಲ್ಲ ಅಂತ ಹೇಳ್ದಂಗಾಯ್ತು. ಅರ್ಥ ಆಯಿತು ಅಂತ ಭಾವಿಸಿದ್ದೇನೆ. ಯಾರು ತಮ್ಮ ಮನಸ್ಸಿನ ಕಡೆಗೆ ಗಮನ ಕೊಡುತ್ತಾರೋ ಅವರು ಮಾತ್ರ
ಮಾತ್ರ ತಮ್ಮ ಜೀವನದಲ್ಲಿ ಎತ್ತರೆತ್ತರಕ್ಕೆ ಏರುತ್ತಾರೆ. ಇದು ನಾವು ಬದುಕಬೇಕು, ಹೊಟ್ಟೆಗೆ ಆಹಾರ ಹಾಕ್ಕೊಳ್ತೀರಿ. ಆದರೆ ನಿಮಗೆ ತಿಳಿದುಕೊಳ್ಬೇಕು, ನಿಮ್ಮ ಜ್ಞಾನ, ನಿಮ್ಮ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಬೇಕು ಅಂತ ನಿಮ್ಗೆ ಅನಿಸಿದೆಯಾ? ಪ್ರಶ್ನೆ ಮಾಡ್ಕೊಳ್ಳಿ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್. ಮೈಂಡ್ ಪ್ಯಾರಾಚೂಟ್ ಇದ್ದ ಹಾಗೆ. ಪ್ಯಾರಾಚೂಟ್ ಯಾವಾಗ ವರ್ಕ್ ಮಾಡುತ್ತೆ? ಓಪನ್ ಮಾಡಿದಾಗ. ನಿಮ್ಮ ಮನಸ್ಸನ್ನು ತೆರೆದಿಟ್ಟುಕೊಂಡಿದ್ದೀರಾ? ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು. ನೀವು ನಿಮ್ಮ ಮನಸ್ಸಿನ ಕಡೆಗೆ ಗಮನ ಕೊಟ್ಟರೆ ಮಾತ್ರ ಆ ಮನಸ್ಸು ನಿಮ್ಮ ಕಡೆಗೆ ಗಮನ ಕೊಡುತ್ತದೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಕ್ಲಾರಿಟಿ ಬಂತು ಅಲ್ವಾ? ಹಾಗಾದರೆ ಈ ಮನಸ್ಸನ್ನು ನಾನು ಅನ್ವಾಂಟೆಡ್ ಬಿಟ್ಟು ವಾಂಟೆಡ್ ಕಡೆಗೆ ಫೋಕಸ್ ಮಾಡಬೇಕು. ನನಗೆ ಮೈಕೆಲ್ ಏಂಜಲೋ ಹೇಳಿದ ಮಾತು ನೆನಪಾಗ್ತದೆ. ಮೈಕೆಲ್ ಏಂಜಲೋ ಅಂತ ಕೇಳೋದಂತೆ, ಏನೇ ನೀನು ಎಷ್ಟು ಚೆನ್ನಾಗಿ ಕೆತ್ತಿದೆಯಲ್ಲ ಎಲ್ಲನೂ ಶಿಲ್ಪಕಲೆಗಳನ್ನ ಅಂತ ಅವನು ಹೇಳ್ತಾನಂತೆ. ನೋಡಿ, ಮೂರ್ತಿ ಆಲ್ರೆಡಿ ಆ ಶಿಲೆನಲ್ಲಿತ್ತು. ನಾನೇನು ಮಾಡಿದೆ ಅಂದರೆ, ನನಗೆ ಏನು ಬೇಕೋ ಅದನ್ನ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ತೆಗೆದುಬಿಟ್ಟೆ. ಜೀವನದಲ್ಲಿ ನನಗೇನು ಬೇಕೋ ಅದು ಸಿಕ್ತು ಅಂತ ಮೈಕೆಲ್ ಏಂಜಲೋ ಹೇಳ್ತಾನೆ. ಹಾಗಾದರೆ ನಾವು ನಮ್ಮ ಬದುಕಿನಲ್ಲಿ ನಮಗೇನು ಬೇಕು ಎಂದು ತಿಳಿದಿದೆಯಾ? ನಮಗೇನು ಬೇಡ ಅದನ್ನು ನಾವು ಕಿತ್ತು ಹಾಕುತ್ತಿದ್ದೇವೆಯಾ? ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್ ಫ್ರೆಂಡ್ಸ್. ಅನಗತ್ಯವಾದ ವಿಚಾರಗಳ ಕಡೆಗೆ ನೀವು ದೂರ ತಳ್ಳಿ, ಅಗತ್ಯವಾದ ವಿಚಾರಗಳ ಕಡೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಿ. ಈ ಮನಸ್ಸಿನಲ್ಲೇ ಜ್ಞಾಪಕ ಶಕ್ತಿ, ಏಕಾಗ್ರತೆ, ಮನೋಭಾವ, ದ ರೈಟ್ ಅಪ್ರೋಚ್, ದ ರೈಟ್ ಆಟಿಟ್ಯೂಡ್, ಪಾಸಿಟಿವಿಟಿ, ಈ ಮನಸ್ಸು ನಮ್ಮ ಬದುಕಿನಲ್ಲಿ ತುಂಬ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ಈ ಮಾನಸಿಕ ವ್ಯಕ್ತಿತ್ವಕ್ಕೆ ನೀವು ಗಮನ ಕೊಡಿ. ನಿಮ್ಮ ಬದುಕು ಇಂದಿನಿಂದಲೇ ಹಸನಾಗುತ್ತದೆ. ನಾವು ಯಾವುದೋ ಒಂದು ಡಿಗ್ರಿ ಮಾಡಿದ್ವಿ, ಮಾಸ್ಟರ್ ಡಿಗ್ರಿ ಮಾಡಿದ್ವಿ, ಅಲ್ಲಿಗೆ ನಿಲ್ಲಿಸ್ಬಿಡ್ತೇವೆ ನಮ್ಮ ಕಲಿಕೆಯನ್ನು. ಲೈಫ್ ಲಾಂಗ್ ಲರ್ನರ್ಸ್ ನಾವಾಗಬೇಕು. ಅಂದರೆ ನಿರಂತರವಾದ ಒಂದು ಕಲಿಕೆಯೇ ನಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ, ಜಾಗೃತ ಸ್ಥಿತಿಯಲ್ಲಿ, ಕ್ರಿಯಾಶೀಲತೆಯಿಂದ ಜೀವಂತಿಕೆಯನ್ನು, ಜೀವನೋತ್ಸಾಹ ಉಳ್ಳವರಾಗಿ ನಮ್ಮಲ್ಲಿರ್ತವೆ. ಕ್ಲಾರಿಟಿ ಬಂತಾ ಸ್ನೇಹಿತರೆ? ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಜೀವನದಲ್ಲಿ ಏನು ಮಾಡ್ತೇವೆ? ಪತ್ರಿಕೆಗಳನ್ನು ಓದ್ತೇವೆ, ವಾರ್ತೆಗಳನ್ನು ನೋಡ್ತೇವೆ, ಅಥವಾ ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿರ್ತೀವಿ, ಆ ಕ್ಷೇತ್ರದಕ್ಕೆ ಪೂರಕವಾದ ವಿಚಾರಗಳ ಬಗ್ಗೆ ನಮ್ಮ ಅಧ್ಯಯನವನ್ನು ಮಾಡ್ತೇವೆ ಅಲ್ವೇ? ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ಕಂಟಿನ್ಯೂಸ್ ಲರ್ನರ್ಸ್. ನಿರಂತರ ವಿದ್ಯಾರ್ಥಿ ನೀವಾದರೆ ನಿಮ್ಮ ಬದುಕನ್ನು ಸುಂದರವಾಗಿ ಅನುಭವಿಸ್ತೀರಾ. ಅದಕ್ಕೋಸ್ಕರ ನಿಮ್ಮ ಮಾನಸಿಕ ವ್ಯಕ್ತಿತ್ವ ತುಂಬ ಪ್ರಭಾವ ಬೀರುತ್ತೆ. ವ್ಯಕ್ತಿತ್ವ ದರ್ಪಣ ಕೃತಿ ನೀವು ಓದಿದರೆ ಖಂಡಿತವಾಗಿ 6 ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ. Amazon.in ಪುಸ್ತಕ ಸಿಗ್ತದೆ. ವ್ಯಕ್ತಿತ್ವ ದರ್ಪಣ ಅಂದರೆ ಇಟ್ ಈಸ್ ಎ ಮಿರರ್ ಟು ಅವರ್ ಪರ್ಸನಾಲಿಟಿ, ಮೆಂಟಲ್ ಪರ್ಸನಾಲಿಟಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ವಿಶಾಲ ಆಗ್ತದೆ. ಹಾಗೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂದರೆ ಧ್ಯಾನ ಮನಸ್ಸಿನ ಸ್ನಾನ ಅಂತ ಕರೀತಾನೆ. ಅಂದರೆ ಧ್ಯಾನ ಅಂದರೆ ಏಕಾಗ್ರತೆ. ನಮ್ಮ ಉಸಿರಿನ ಕಡೆಗೆ ಗಮನ ಕೊಡ್ತಾ ಬನ್ನಿ. ಧ್ಯಾನವನ್ನು ಅನುಭವಿಸಿ. ನಿಮ್ಮ ಮನಸ್ಸು ಏಕಾಗ್ರತೆಗೆ ಬರೋಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಲಿವಿಂಗ್ ಇನ್ ದ ಪ್ರೆಸೆಂಟ್. ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ, ಇಲ್ಲ ನೆನ್ನೆ ಅಥವಾ ನಾಳೆ ಬಗ್ಗೆ ಯೋಚನೆ ಮಾಡ್ತಾರೆ, ಇಂದಿನ ಬಗ್ಗೆ ಯೋಚನೆ ಮಾಡಲ್ಲ. ಇಂದಿನ ಬಗ್ಗೆ ಯೋಚನೆ ಮಾಡೋಣ. ಎಸ್ಟರ್ಡೇ ಎ ಕ್ಯಾನ್ಸಲ್ಡ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಆ್ಯಂಡ್ ಟುಡೇ ಇಸ್ ದ ರೆಡಿ ಕ್ಯಾಶ್, ಸೊ ಎನ್ ಕ್ಯಾಶ್ ಇಟ್. ಮಾನಸಿಕ ವ್ಯಕ್ತಿತ್ವ ನಮಗೆಲ್ಲ ಗೊತ್ತು, ಮನಸ್ಸನ್ನು ಬಳಸಿ ಅಂತ. ಅದೇ ಮನಸ್ಸನ್ನು ಇನ್ನೂ ಚೆನ್ನಾಗಿ ಬಳಸುವುದಕ್ಕೆ ಬೌದ್ಧಿಕ ವ್ಯಕ್ತಿತ್ವ ಅಂತ ಹೇಳ್ತೇವೆ. ನಾವು ನಮ್ಮ ಜೀವನದಲ್ಲಿ ಕೆಲವರನ್ನು ಮಾತ್ರ ಚಿಂತಕರು ಅಂತ ಕರಿತೇವೆ, ಕರೆಕ್ಟಾ? ಥಿಂಕರ್ಸ್ ಅಂತ. ಯಾರು ಥಿಂಕರ್ಸ್ ಅವರಲ್ಲಿ ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಇರ್ತದೆ. ನಿಮ್ಗೆ ಅರ್ಥ ಆಗ್ತದೆ. ಅರ್ಥ ಮಾಡಿಸೋದಕ್ಕೆ ನಾನು 3-4 ಅಂಶಗಳನ್ನು ನಿಮ್ಮ ಜೊತೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಮೊದಲನೆಯದು ವಿಶ್ಲೇಷಣಾ ಸಾಮರ್ಥ್ಯ, ಅನಲಿಟಿಕಲ್ ಕೇಪಬಿಲಿಟಿ ಅಂತ ಹೇಳ್ತೇವೆ. ಒಂದು ವಿಷಯ ಇದೆ, ಒಂದು ವಸ್ತು ಇದೆ, ಅದರ ಸುತ್ತಮುತ್ತ 360 ಡಿಗ್ರಿ ಆ್ಯಂಗಲ್ ಯೋಚನೆ ಮಾಡೋದಿದೆಯಲ್ಲ, ಅನಲೈಸ್ ಮಾಡೋದಿದೆಯಲ್ಲ, ವಿಶ್ಲೇಷಣೆ ಮಾಡೋದಿದೆಯಲ್ಲ, ಅದಕ್ಕೆ ಅನಲಿಟಿಕಲ್ ಕೇಪಬಿಲಿಟಿ ಅಥವಾ ವಿಶ್ಲೇಷಣಾ ಸಾಮರ್ಥ್ಯ ಅಂತ
ಕರಿತೇವೆ. ಇದು ನಮ್ಮ ಬದುಕಿನಲ್ಲಿ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇಮ್ಮಡಿಗೊಳಿಸ್ತವೆ. ಎರಡನೆಯದು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್, ಸಮಸ್ಯೆ ನಿವಾರಣೆ ಮನಸ್ಥಿತಿ. ಯಾವಾಗಲೂ ಪ್ರಾಬ್ಲಮ್ಮು ಅಂತ ಯಾಕಿರ್ಬೇಕ್ರೆ? ಪ್ರಾಬ್ಲಮ್ ಇದೆ ಸರಿ, ಸೊಲ್ಯೂಷನ್ನು ಅಂತ ಯೋಚನೆ ಮಾಡ್ತಾ ಇದ್ರೆ ಪ್ಲೀಸ್ ಫೋಕಸ್ ಆನ್ ಸೊಲ್ಯೂಷನ್ಸ್ ಆ್ಯಂಡ್ ನಾಟ್ ಆನ್ ಪ್ರಾಬ್ಲಮ್ಸ್. ಹೆಚ್ಚಿನ ಜನ ಬರೀ ಸಮಸ್ಯೆ, ಅಯ್ಯೋ ಸಾರ್ ನಂಗೆ ಹಂಗಾಗೋಯ್ತಲ್ಲ ಸಾರ್, ಹಿಂಗಾಗೋಯ್ತಲ್ಲ ಅಂತಲೇ ಒದ್ದಾಡ್ತಾ ಇರ್ತಾರೆ. ವಿಲೆ ಆಗೋಯ್ತಪ್ಪ, ಯಾರಿಗೋ ಆಗದೆ ಇರೋದು ಆಗೋಯ್ತಾ, ವಾಟ್ ನೆಕ್ಸ್ಟ್? ಸೊಲ್ಯೂಷನ್ ಏನು? ಫೋಕಸ್ ಆನ್ ಸೊಲ್ಯೂಷನ್, ಯು ವಿಲ್ ಗೆಟ್ ದ ಆನ್ಸರ್ಸ್. ಸ್ನೇಹಿತರೆ, ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಏನಾಗಂದರೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ನಾನು ತಕ್ಷಣವೇ ತೆಗೆದುಕೊಳ್ತೀನೋ, ಸ್ವಲ್ಪ ಹೊತ್ತು ಬಿಟ್ಟು ತಗೋತೀನೋ, ನಿಧಾನಕ್ಕೆ ತಗೋತೀನೋ, ಎಗೈನ್ ದಟ್ಸ್ ಎ ಡಿಸಿಷನ್. ಎಷ್ಟೊಂದು ಜನ ಡಿಸಿಷನ್ ಮೇಕಿಂಗ್ ಅರ್ಥ ಮಾಡ್ಕೊಳ್ದಲೇ ಬದುಕನ್ನು ಬರ್ಬಾದ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀನಿ ನಾನು. ಸೊ ಈಗ ಅರ್ಥ ಆಯಿತು, ಈ ಡಿಸಿಷನ್ ಮೇಕಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ವೈಟಲ್ ರೋಲ್ ಇನ್ ಅವರ್ ಲೈಫ್. ಸ್ನೇಹಿತರೆ, ಅದ್ರ ಜೊತೆಗೆ ಸೃಜನಾತ್ಮಕತೆ, ಕ್ರಿಯೇಟಿವಿಟಿ, ಥಿಂಕಿಂಗ್ ಡಿಫ್ರೆಂಟ್ಲಿ. ಮಾಡ್ತೀರಾ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಈ ಸೃಜನಾತ್ಮಕತೆ ನಿಮ್ಮ ಬೌದ್ಧಿಕ ವ್ಯಕ್ತಿತ್ವ, ಇಂಟೆಲೆಕ್ಚುಯಲ್ ಕೇಪಬಿಲಿಟಿಯನ್ನು ವೃದ್ಧಿಸುತ್ತೆ. ಮಾಡುವುದನ್ನು ಕ್ರಿಯೇಟಿವ್. ಫಾರ್ ಎಕ್ಸಾಂಪಲ್, ನಾನೀಗ ಕವರ್ ಪೇಜ್ ಆರ್ಟಿಸ್ಟು, ನನ್ನ ಒಂದೊಂದು ಬುಕ್ಕನ್ನು ಒಂದೊಂದು ಥರ ಡಿಸೈನ್ ಮಾಡಿರ್ತಾರೆ, ಕರೆಕ್ಟ್? ಸೊ ಆ ಕ್ರಿಯೇಟಿವಿಟಿಯ ಅಂಶ ಇರ್ತದೆ. ನೀವು ಮಾಡುವ ಚಟುವಟಿಕೆಯಲ್ಲಿ ಕ್ರಿಯೇಟಿವಿಟಿಯನ್ನು ಅಳವಡಿಸೋದು ತುಂಬ ಮುಖ್ಯ ಆಗ್ತದೆ. ಇವೆಲ್ಲ ಏನು ಮಾಡುತ್ತೆ ನಮ್ಮನ್ನು? ಅನಲಿಟಿಕಲ್ ಕೇಪಬಿಲಿಟಿ, ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಆ್ಯಂಡ್ ಬೀಯಿಂಗ್ ಕ್ರಿಯೇಟಿವ್ ನಿಮ್ಮನ್ನು ಮೆಚ್ಯೂರ್ಡ್ ಪರ್ಸನ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನಿಮ್ಮನ್ನು ನೋಡ್ತಾ ಇದ್ದಂಗೆ, ಹೇಯ್ ಇವ್ರ ಹತ್ರ ನಾನು ಸಲಹೆ ಕೇಳೋಣ, ಇವ್ರ ಹತ್ರ ಸಲಹೆ ಕೇಳಿದ್ರೆ ಇವ್ರದ್ದು ಸಮಸ್ಯೆಗೆ ಪರಿಹಾರ ನೀಡ್ತಾರೆ, ಒಂದು ವಿಚಾರ ಇದ್ದರೆ ಅದಕ್ಕೆ ಕರೆಕ್ಟಾಗಿ ವಿಶ್ಲೇಷಣೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಹೇಗಿದೆ ಇದರಲ್ಲಿ ನಿಮಗೆ ಬೌದ್ಧಿಕ ವ್ಯಕ್ತಿತ್ವ ಈಗ ಎಷ್ಟು % ಬಳಸ್ತಾ ಇದ್ದೀರಿ ಅಂತ ಗೊತ್ತು ಮಾಡ್ಕೊಳ್ಳಿ. 100ಕ್ಕೆ 100ರಷ್ಟು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ ನಿಮ್ಮ ಬೌದ್ಧಿಕ ವ್ಯಕ್ತಿತ್ವ 10% ಮಾರ್ಕ್ಸ್ ಕೊಟ್ಕೊಂಡ್ರೆ, ನೀವು ದಿನ ಗಮನ ಕೊಡ್ತಾ ಇದ್ದರೆ 10% ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಬಿಕಾಸ್ ವಿ ಹ್ಯಾವ್ ಟು ಅನಲೈಸ್ ಅವರ್ ಸೆಲ್ಸ್. ವೇರ್ ಆರ್ ವಿ ನಾವು? ಈಗ ಎಲ್ಲಿದ್ದೇವೆ, ಎಲ್ಲಿಗೆ ಹೋಗಬೇಕು? ವೇರ್ ಆಮ್ ಐ, ವೇರ್ ಐ ವಾಂಟ್ ಟು ಗೋ. ಈಗ ಇಲ್ಲಿದ್ದೀನಿ, ಇಲ್ಲಿಗೆ ಹೋಗಬೇಕು. ಪರ್ಸೆಂಟೇಜ್ ಕೊಟ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ. ನಮ್ಮಂಥ ಪರಿವರ್ತನಾ ಮಾರ್ಗದರ್ಶಕರಿಗೆ ಅದೇ ಬೇಕಾಗಿರೋದು. ವ್ಯಕ್ತಿತ್ವ ದರ್ಪಣ ಕೃತಿ ನನ್ನ ಒಂದು ಅತ್ಯಮೂಲ್ಯ ಕೃತಿ. ಸಪ್ನಾ ಬುಕ್ ಹೌಸ್ನಲ್ಲಿ ಲಭ್ಯ ಆಗ್ತದೆ, Amazon.in ಲಭ್ಯ ಇದೆ. ತಗೊಳ್ಳಿ, ಓದಿ, ಉದ್ಧಾರಾಗಿ. ನಮಸ್ಕಾರ.